ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಯಾವ ರಾಶಿಗೆ ಯಾವ ಅಧಿಪತಿ ಹಾಗೆ ಯಾವ ರಾಶಿಗೆ ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಭಗವಂತ ಗ್ರಹ ಅಥವಾ ಸ್ವಾಮಿ ಗ್ರಹ ಮಂಗಳ. ಆದ್ದರಿಂದ ಸೂರ್ಯ ಮತ್ತು ಸೂರ್ಯ ದೇವನನ್ನು ಮೇಷರಾಶಿಯ ಮೇಲೆ ಒಂದು ಉನ್ನತ ಸ್ಥಾನ ಅಥವಾ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ನಿಮಗೆ ಈ ಜ್ಯೋತಿಷ್ಯದಲ್ಲಿಯೇ ಗೊತ್ತಿರಬಹುದು ಯಾವ ಗ್ರಹಗಳು ಯಾವ ರಾಶಿಯಲ್ಲಿದ್ದರೆ ಒಂದು ಉಚ್ಚ ಸ್ಥಾನವನ್ನು ಪಡೆಯಲಿದೆ ಅಂತ. ಹಾಗಾಗಿ ಸೂರ್ಯ ದೇವರು ಮೇಷರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಹಾಗಾಗಿ ನಮ್ಮ ಜೀವನದ ಎಲ್ಲ ಕಡೆ ಉತ್ತಮ ಪರಿಣಾಮ ಬೀರಲು ಸೂರ್ಯ ದೇವನನ್ನು ಪ್ರತಿದಿನ ಪೂಜಿಸಬೇಕು. ಹಾಗೆ ಈ ಮಂಗಳನಿಗೆ ಒಂದು ಅಧಿಪತಿ, ಮಂಗಳನಿಗೆ ಒಂದು ದೇವರು ಬಂದು ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ, ಜೊತೆಗೆ ಹನುಮಾನ್ ಮತ್ತು ರುದ್ರದೇವರು ಹಾಗೆ ನರಸಿಂಹ ದೇವರ ಆರಾಧನೆಯನ್ನು ಈ ಮೇಷರಾಶಿಯವರು ಮಾಡಬೇಕು. ನೀವು ಮೊದಲಿಗೆ ನೋಡಬೇಕಾಗಿರೋದು ಲಗ್ನವನ್ನು. ನಿಮಗೆ ಲಗ್ನ ಗೊತ್ತಿದ್ದರೆ ಖಂಡಿತವಾಗಿ ಈ ಮೇಷ ಲಗ್ನದವರು ಈ ಆರಾಧನೆ ಮಾಡಿ, ಅಥವಾ ಗೊತ್ತಿಲ್ಲದಿದ್ದರೆ ಈ ಮೇಷರಾಶಿಯವರು ಕೂಡ ಇದರ ಒಂದು ಆರಾಧನೆಯನ್ನು ಮಾಡಬೇಕು. ಇನ್ನು ವೃಷಭ ರಾಶಿ ಅಥವಾ ವೃಷಭ ಲಗ್ನ. ವೃಷಭ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಶುಕ್ರ. ಚಂದ್ರ ಅಥವಾ ಚಂದ್ರ ದೇವನನ್ನು ವೃಷಭದ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಅತ್ಯಂತ ಮೆಚ್ಚಿನ ದೇವರುಗಳು ಅಥವಾ ದೇವತೆಗಳೆಂದರೆ ಗಣೇಶ, ಲಕ್ಷ್ಮಿ ಹಾಗೆ ತಾರಾ ಮತ್ತು ಸರಸ್ವತಿ. ನೀವು ಈ ದೇವರುಗಳನ್ನು ನಿಯಮಿತವಾಗಿ ಪ್ರಾರ್ಥಿಸಬೇಕು ಮತ್ತು ಪೂಜಿಸಬೇಕು. ಪ್ರಮುಖ ಆರಾಧನೆ ಬಂದು ಶ್ರೀ ಮಹಾಲಕ್ಷ್ಮಿಗೆ ಮಾಡಬೇಕು. ಇನ್ನು ಮಿಥುನ. ಮಿಥುನ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಬುಧ. ಮಿಥುನ ರಾಶಿಯ ಮೇಲೆ ರಾಹುವನ್ನು ಉಚ್ಚ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಕೇತುವನ್ನು ದುರ್ಬಲ ಅಥವಾ ನೀಚ ಎಂದು ಪರಿಗಣಿಸಲಾಗುತ್ತದೆ. ಭಗವಾನ್ ಶ್ರೀ ವೆಂಕಟೇಶ್ವರನನ್ನು ಪೂಜಿಸುವುದು ಅತ್ಯಂತ ಪ್ರಯೋಜನಕಾರಿ ಎಂದು ನಂಬಲಾಗಿದೆ ಮತ್ತು ಆತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವುದರಿಂದ ಅನೇಕ ತ್ವರಿತ ಪ್ರಯೋಜನಗಳನ್ನು ನೀವು ಪಡೆಯಬಹುದು. ಜೊತೆಗೆ ವಿಷ್ಣು, ನಾರಾಯಣ ಮತ್ತು ಬುದ್ಧನನ್ನು ಕೂಡ ನೀವು ಪೂಜಿಸಬೇಕು. ಇನ್ನು ಕರ್ಕಾಟಕ ರಾಶಿ. ಕರ್ಕ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಚಂದ್ರ. ಹಾಗೆ ಗುರು ಅಥವಾ ಗುರುವನ್ನು ಕರ್ಕಾಟಕದಲ್ಲಿ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ಅವರ ಆಳುವ ದೇವರುಗಳು ಮತ್ತು ದೇವತೆಗಳು ಬಂದು ಕೃಷ್ಣ, ಗೌರಿ, ಲಲಿತಾ ಮತ್ತು ಸರಸ್ವತಿ. ಗೌರಿಯನ್ನು ಶಿವನ ಪತ್ನಿ ಎಂದು ನಂಬಲಾಗಿದೆ. ಶಿವ ಬಂದು ಚಂದ್ರನಿಗೆ ಒಂದು ದೇವತೆ. ಹಾಗಾಗಿ ಗೌರಿಯನ್ನು ಕೂಡ ಪೂಜಿಸಬಹುದು. ಇದರರ್ಥ ಈ ರಾಶಿಯಲ್ಲಿ ಅಂದರೆ ಕರ್ಕ ರಾಶಿಯಲ್ಲಿ ಜನಿಸಿದವರು ಈ ದೇವರುಗಳನ್ನು ಪೂಜಿಸಬೇಕು ಮತ್ತು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಇನ್ನು ಸಿಂಹ. ಸಿಂಹ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಸೂರ್ಯ. ಸಿಂಹ ರಾಶಿಯಲ್ಲಿ ಯಾವುದೇ ಗ್ರಹ ಅಥವಾ ಗ್ರಹವನ್ನು ಉಚ್ಚ ಎಂದು ಪರಿಗಣಿಸಲಾಗೋಲ್ಲ. ಹಾಗಾಗಿ ಭಗವಾನ್ ಶಿವ ಮತ್ತು ಭಗವಾನ್ ರಾಮ ಅವರನ್ನು ಆಳುವ ದೇವರುಗಳೆಂದು ಪರಿಗಣಿಸಲಾಗಿದೆ. ಪ್ರತಿ ಸೋಮವಾರ ಮತ್ತು ಶನಿವಾರದಂದು ಭಗವಾನ್ ಶಿವನನ್ನು ಪೂಜಿಸಬೇಕು ಮತ್ತು ಪ್ರಾರ್ಥಿಸಬೇಕು. ಆದರೆ ಪ್ರತಿ ಭಾನುವಾರ ರಾಮನನ್ನು ಪೂಜಿಸಬೇಕು. ಇದಿಷ್ಟು ಸಿಂಹ ರಾಶಿಯವರು ಆರಾಧನೆ ಮಾಡಬೇಕಾದಂತಹ ಒಂದು ದೇವತೆಗಳು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬುಧ. ಕನ್ಯಾ ರಾಶಿಯ ಮೇಲೆ ಬುಧ ಅಥವಾ ಬುಧನೇ ಉನ್ನತ ಸ್ಥಾನ ಅಥವಾ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ಯಾಕೆ ಅಂದರೆ ಕನ್ಯಾ ರಾಶಿಯು ಒಂದು ಬುಧ ಗ್ರಹನಿಗೆ ಒಂದು ಸ್ವಂತ ಮನೆ. ಹಾಗಾಗಿ ಅವರ ಆಳುವ ದೇವರುಗಳು ಬಂದು ಭಗವಾನ್ ವಿಷ್ಣು ಹಾಗೆ ನಾರಾಯಣ ಮತ್ತು ಬುದ್ಧ. ಆ ದೇವರುಗಳನ್ನು ಅಂದರೆ ಕನ್ಯಾ ರಾಶಿಯವರು ಪೂಜಿಸೋದು ಆ ರಾಶಿಯ ವ್ಯಕ್ತಿಗೆ ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ಮುಂದೆ ನಾವು ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಯೋಣ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.